ಮನೆ ಒಂದು ಮೂರು ಬಾಗಿಲು ಅನ್ನುವಂಥ ಪರಿಸ್ಥಿತಿಯಲ್ಲಿ ಬಿಜೆಪಿ ಪಾಳಿಯ ಇದೆ. ಒಂದ್ ಕಡೆ ಯತ್ನಾಳ್ ಬಣ, ಮತ್ತೊಂದು ಕಡೆ ವಿಜೇಂದ್ರ ಬಣ, ಮತ್ತೊಂದು ಕಡೆ ತಟಸ್ಥ ಬಣ. ಈಗ ವಿಜೇಂದ್ರ ಬಣದವರು ಕೂಡ ಫುಲ್ ಆಕ್ಟಿವ್ ಆಗಿಬಿಟ್ಟಿದ್ದಾರೆ. ಯಾವಾಗ ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆಯ ವಿಚಾರ ಬಹಿರಂಗ ಆಯ್ತೋ, ಯತ್ನಾಳ್ ಅವರು ಯಾವಾಗ ಆಕ್ರೋಶ ಹೊರಹಾಕಿದ್ರು, ಆಗ ವಿಜೇಂದ್ರ ಅವರ ಪರವಾಗಿ ಬ್ಯಾಟ್ ಬೀಸೋದಕ್ಕೆ ರೇಣುಕಾಚಾರ್ಯ ಅವರು ಕೂಡ ಬಂದುಬಿಡ್ತಾರೆ. ಈಗ ರೇಣುಕಾಚಾರ್ಯ ಅವರು ಕೂಡ ರಿಯಾಕ್ಷನ್ ಕೊಟ್ಟಿದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಅದೇಗೆ ರಾಜ್ಯಾಧ್ಯಕ್ಷರ ಬದಲಾವಣೆ ಮಾಡ್ತಾರೆ, ನಾವು ನೋಡೇ ಬಿಡ್ತೀವಿ ಅಂತ ನೇರವಾಗಿ ಸವಾಲ್ ಹಾಕಿದ್ದಾರೆ. ರೆಬಲ್ಸ್ ನಾಯಕರಿಗೆ ರೇಣುಕಾಚಾರ್ಯ ನೇರ ಸವಾಲ್, ಹೈಕಮಾಂಡ್ಗೂ ಪರೋಕ್ಷ ಎಚ್ಚರಿಕೆಯನ್ನ ಆ ಮೂಲಕ ರವಾನೆ ಮಾಡ್ತಿದ್ದಾರೆ. ಯಡಿಯೂರಪ್ಪ ವಿಚಾರ ಪ್ರಸ್ತಾಪ ಮಾಡಿ ಸಂದೇಶ ಕೊಟ್ಟಿದ್ದಾರೆ. ರಿಪಬ್ಲಿಕಾಣದಲ್ಲಿ ರೇಣುಕಾಚಾರ್ಯ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ರಾಜ್ಯ ಬಿಜೆಪಿಯಲ್ಲಿನ ಭಿನ್ನಮತ ಈಗ ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪಿರ್ತಕ್ಕಂಥದ್ದು. ಒಂದು ಕಡೆ ರಾಜ್ಯಾಧ್ಯಕ್ಷನ ಬದಲಾವಣೆ ಆಗಲೇಬೇಕು ಅಂತ ಹೇಳಿ ಹೈಕಮಾಂಡ್ ಅಂಗಳಕ್ಕೆ ಹೋಗಿ ಪಟ್ಟಣ ಹಿಡಿದು ಕೂತಿದ್ದಾರೆ. ಮತ್ತೊಂದು ಕಡೆ ವಿಜೇಂದ್ರ ಅವರನ್ನು ಬೆಂಬಲಿಸಿ ಮಾಜಿ ಶಾಸಕರು 100ಕ್ಕೂ ಹೆಚ್ಚು ಮಾಜಿ ಶಾಸಕರು ವಿಜೇಂದ್ರ ಅವರಿಗೆ ಬೆನ್ನಿಗೆ ನಿಂತು ಈಗ ಯತ್ನಾಳ್ ಅವರ ಟೀಮ್ ಉಚ್ಚಾಟನೆಗೆ ಕೂಡ ಒಂದು ಆಗ್ರಹವನ್ನು ಮಾಡೋದಕ್ಕೆ, ದೊಡ್ಡ ಮಟ್ಟದ ಸಭೆಯನ್ನು ಕೂಡ ಮಾಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಹಾಗೆಯೇ ಬಿಜೆಪಿಯಲ್ಲಿ ಆಗ್ತಾ ಇರೋದು ಏನು, ಮತ್ತು ಸಭೆ ಯಾವ ರೀತಿಯಾಗಿರುತ್ತೆ, ಸಭೆಯಲ್ಲಿನ ಆಗ್ರಹಗಳೇನು, ಸಭೆ ಅಜೆಂಡಾಗಳೇನು, ಅದೆಲ್ಲರ ಕುರಿತಂತೆ ಮಾತಾಡೋದಕ್ಕೆ ನಿಮ್ಮ ಜೊತೆಗೆ MP ರೇಣುಕಾಚಾರ್ಯ ಅವರು ಇದ್ದಾರೆ. ಅವರನ್ನೇ ಮಾತಾಡ್ತಾ ಹೋಗ್ತಾನೆ. ಸರ್ ನಮಸ್ತೆ. ಈಗ ದೆಹಲಿಯಲ್ಲಿ ಹೋಗಿ ಕೂತಿದ್ದಾರೆ ಒಂದು ಕಡೆಗೆ, ಅವ್ರು ನೋಡಿ ರಾಜ್ಯಾಧ್ಯಕ್ಷನ ಬದಲಾವಣೆ ಮಾಡಲೇಬೇಕು ಅಂತೇಳಿ, ನೀವು ರಾಜ್ಯಾಧ್ಯಕ್ಷನ ಉಳಿಸ್ಕೊಳ್ಬೇಕು ಅಂತ ಮುಂದಾಗ್ತಾ ಇದ್ದೀರಿ. ಏನಾಗ್ತಾ ಇದೆ, ಯಾರು ಏನಾಗುತ್ತೆ ಅಂತ ಮುಂದೆ? ವಿಜೇಂದ್ರ ರಾಜ್ಯಾಧ್ಯಕ್ಷ ಮಾಡಿದ್ದು ನಾವ್ಯಾರು ಅಲ್ಲ, ಅವ್ರು ಯಾರು ಡೆಲ್ಲಿಗೆ ಹೋದ್ರೆ ಯಾರು ಅಲ್ಲ, ಅವರು 5-6 ಜನ ಭಿನ್ನಮತೀಯರು. ಇದು ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆಗಿದ್ದಾಗಲೂ ಇದೇ ರೀತಿ ಪ್ರಯತ್ನ ಮಾಡಿದರು, ಅಧಿವೇಶನದ ಒಳಗೆ ಹೊರಗೆ. ಇವತ್ತು ವಿಜೇಂದ್ರನ ಅಧ್ಯಕ್ಷ ಮಾಡಿದ್ದು ನಾವ್ಯಾರು ಅಲ್ಲ, ಅವ್ರು ಯಾರು ಅಲ್ಲ. ರಾಷ್ಟ್ರೀಯ ನಾಯಕರು ಕರ್ನಾಟಕದಲ್ಲಿ ಹೀನಾಯವಾಗಿ ಯಾಕಂದರೆ ಯಡಿಯೂರಪ್ಪನವ್ರನ್ನ 10ರಲ್ಲಿ ಇಳಿಸಿದಾಗ ಏನಾಯಿತು ಗೊತ್ತಿದೆ. ರಾಷ್ಟ್ರೀಯ ನಾಯಕರಿಗೆ 41-46 ಸೀಟಿಗೆ ಬಂದ್ವಿ, ಆಯ್ತಾ. ಅದಾದಮೇಲೆ 2021ರಲ್ಲಿ ಇಳಿಸಿದರು, ಮತ್ತೆ BJP ಏನಾಯಿತು, ಇಷ್ಟೆಲ್ಲ ಕಣ್ಮುಂದಿದೆ. ಯಡಿಯೂರಪ್ಪನವ್ರು 2017ರಲ್ಲಿ ಅಧ್ಯಕ್ಷ ಮಾಡಿದ್ರೆ ಇದೇ ರೀತಿ ಭಿನ್ನಮತ ಮಾಡಿ 105 ಸ್ಥಾನಕ್ಕೆ ಬಂದ್ವಿ. ಇವರು ಅರ್ಥ ಮಾಡ್ಕೊಳ್ಬೇಕು, ವಿಜೇಂದ್ರ ಅಧ್ಯಕ್ಷ ಆದಮೇಲೆ ಒಪ್ಕೋಬೇಕಲ್ಲ. ಅರೆ ವಿಜೇಂದ್ರ ಅಧ್ಯಕ್ಷನ ಒಪ್ಪಿಯಲ್ಲ ಅಂದರೆ ನೀನು ಅಧ್ಯಕ್ಷ ಆದ್ರೆ ಒಪ್ಕೋಬೇಕಾ? ಸಾಧ್ಯವೇ ಇಲ್ಲ. ಸಮಯಕ್ಕೆ ತಕ್ಕಂಗೆ ನಾಟಕ ಮಾಡ್ತಕ್ಕಂಥವ್ರು ನೀವು. ರಾಷ್ಟ್ರೀಯ ನಾಯಕರಿಗೆ ನಿಮ್ಮ ಯೋಗ್ಯತೆ ಗೊತ್ತಿದೆ. ಆ ಕರ್ನಾಟಕದಲ್ಲಿ ಭಿನ್ನಮತವನ್ನು ಹುಟ್ಟಾಕ್ತಾರೆ, ಇವರು ಹಾಳು ಮಾಡ್ತಾರೆ ಪಾರ್ಟಿ ಅಂತೇಳಿ ನಿಮಗೆ ಸಮಯವನ್ನು ಕೊಟ್ಟಿಲ್ಲ, ಕೊಡೋದೂ ಇಲ್ಲ. ಯಡಿಯೂರಪ್ಪ ಅವ್ರನ್ನ ಒಂದು ವೇಳೆ ಕಡೆಗಣಿಸಿದ್ದೆ ಆದರೆ ಹೈಕಮಾಂಡ್ ನಾಯಕರು ಒಂದು ವೇಳೆ ಏನಾದರೂ ಆ ರೀತಿ ಆಗಿದೆ ಆದರೆ ಪಕ್ಷದ ಮೇಲೆ ಯಾವ ರೀತಿ ಪರಿಣಾಮಗಳಾಗುತ್ತೆ ಅಂತ? ಯಡಿಯೂರಪ್ಪನವ್ರನ್ನ ಕಡೆಗಣಿಸೋ ಪ್ರಶ್ನೆನೇ ಇಲ್ಲ. ಸೂರ್ಯಚಂದ್ರ ಸತ್ಯನೋ ವಿಜೇಂದ್ರ ಅಧ್ಯಕ್ಷ ಮುಂದುವರಿತಾರೆ. ಇವ್ರು ಒಂದೇ ಅಜೆಂಡಾ, ಯಡಿಯೂರಪ್ಪನವ್ರು ವಿಜೇಂದ್ರ ಟೀಕೆ ಮಾಡಬೇಕು. ವಿಜೇಂದ್ರ ಹೆಂಗೆ ಬದಲಾವಣೆ ಮಾಡ್ತೀರಿ ನೋಡೋಣ, ತಾಕತ್ತಿದ್ರೆ ಮಾಡಿರಿ. ಹೈಕಮಾಂಡಿಗೆ ಸವಾಲು ಹಾಕಲ್ಲ ನಾವು. ವರಿಷ್ಠಿಗೆ ಗೊತ್ತಿದೆ, ರಾಜ್ಯದ ಅಧ್ಯಕ್ಷ ಆಗಿ ನಮ್ಮ ವರಿಷ್ಠರು ಮುಂದುವರಿಸ್ತಾರೆ. ಇವ್ರು ಯಾರು ಅದಲ್ಲ 4-5 ಜನ, ಇವರು ಬಂಡವಾಳ ಎಲ್ಲವೂ ಗೊತ್ತಿದೆ ನಮಗೆ. ನಾನು ಹೇಳ್ತೀನಿ, ವಿಜೇಂದ್ರ ಅಧ್ಯಕ್ಷ ಮುಂದುವರಿತಾರೆ. ಅವ್ರ ನೇತೃತ್ವದಲ್ಲಿ ಲೋಕಲ್ ಬಾಡಿ ಸೆಲೆಕ್ಷನ್ಗೆ ಹೋಗ್ತೀವಿ. ಮುಂದಿನ ವಿಧಾನಸಭೆ ಚುನಾವಣೆ ಅವ್ರ ನೇತೃತ್ವದಲ್ಲಿ ಹೋಗ್ತೀವಿ. 12ನೇ ತಾರೀಕು ಸಭೆ ನಿರ್ಣಯ ಮಾಡಿದ್ದೀವಿ. 100ಕ್ಕೂ ಹೆಚ್ಚು ಜನ ಮಾಜಿ ಸಚಿವರುಗಳು, ಮಾಜಿ ಶಾಸಕರುಗಳು, ವಿಧಾನ ಪರಿಷತ್ತಿನ ಮಾಜಿ ಸದಸ್ಯರುಗಳು ಸ್ಪರ್ಧೆ ಮಾಡಿದರು. ನಾವು ಸೇರ್ತೀವಿ. ಅಧ್ಯಕ್ಷ ಅಷ್ಟರೊಳಗೆ ಬಹುಶಃ ಸಿಹಿ ಸುದ್ದಿ ಬರುತ್ತೆ, ನೋಡೋಣ. ನಿಮ್ಮೆಲ್ಲ ಒಕ್ಕೋರಲ್ಲ ಶಾಸಕರೆಲ್ಲ ಏನಿದೆ, ಮಾಜಿ ಶಾಸಕರು, ಅವ್ರ ನಿರ್ಧಾರ ಏನಾಗಿರುತ್ತೆ ಅಂತ ನೇರವಾಗಿ ಹೇಳೋಣ. ನಾನು ನೇರವಾಗಿ ಹೇಳ್ತೀನಿ, ನಮ್ಮ ರಾಷ್ಟ್ರೀಯ ನಾಯಕರು ಯಾವುದೇ ಕಾರಣಕ್ಕೂ ಅವ್ರಿಗೆ ಗೊತ್ತಿದೆ ರಾಜ್ಯದಲ್ಲಿ ವಾತಾವರಣ ಏನಾಯ್ತು. 2023 ಚುನಾವಣೆ ಕಣ್ಮುಂದಿದೆ, 2013 ಚುನಾವಣೆ ಕಣ್ಮುಂದಿದೆ ನಮ್ಮ ರಾಷ್ಟ್ರೀಯ ನಾಯಕರಿಗೆ. ಅವ್ರಿಗೆಲ್ಲವೂ ಕರ್ನಾಟಕದ ಸಂಪೂರ್ಣ ಮಾಹಿತಿ ಇದೆ. ವಿಜೇಂದ್ರವರ ರಾಜ್ಯದ ಅಧ್ಯಕ್ಷ 100 ಮುಂದುವರಿಸ್ತಾರೆ. ಕ್ಯಾಮ್ರಾ ಪರ್ಸನ್ ಹರಿಪ್ರಸಾದ್. ಮನೆ ಒಂದು ಮೂರು ಬಾಗಿಲು ಅನ್ನುವಂಥ ಪರಿಸ್ಥಿತಿಯಲ್ಲಿ ಬಿಜೆಪಿ ಪಾಳಿಯ ಇದೆ. ಒಂದ್ ಕಡೆ ಯತ್ನಾಳ್ ಬಣ, ಮತ್ತೊಂದು ಕಡೆ ವಿಜೇಂದ್ರ ಬಣ, ಮತ್ತೊಂದು ಕಡೆ ತಟಸ್ಥ ಬಣ. ಈಗ ವಿಜೇಂದ್ರ ಬಣದವರು ಕೂಡ ಫುಲ್ ಆಕ್ಟಿವ್ ಆಗಿಬಿಟ್ಟಿದ್ದಾರೆ. ಯಾವಾಗ ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆಯ ವಿಚಾರ ಬಹಿರಂಗ ಆಯ್ತೋ, ಯತ್ನಾಳ್ ಅವರು ಯಾವಾಗ ಆಕ್ರೋಶ ಹೊರಹಾಕಿದ್ರು, ಆಗ ವಿಜೇಂದ್ರ ಅವರ ಪರವಾಗಿ ಬ್ಯಾಟ್ ಬೀಸೋದಕ್ಕೆ ರೇಣುಕಾಚಾರ್ಯ ಅವರು ಕೂಡ ಬಂದುಬಿಡ್ತಾರೆ. ಈಗ ರೇಣುಕಾಚಾರ್ಯ ಅವರು ಕೂಡ ರಿಯಾಕ್ಷನ್ ಕೊಟ್ಟಿದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಅದೇಗೆ ರಾಜ್ಯಾಧ್ಯಕ್ಷರ ಬದಲಾವಣೆ ಮಾಡ್ತಾರೆ, ನಾವು ನೋಡೇ ಬಿಡ್ತೀವಿ ಅಂತ ನೇರವಾಗಿ ಸವಾಲ್ ಹಾಕಿದ್ದಾರೆ. ರೆಬಲ್ಸ್ ನಾಯಕರಿಗೆ ರೇಣುಕಾಚಾರ್ಯ ನೇರ ಸವಾಲ್, ಹೈಕಮಾಂಡ್ಗೂ ಪರೋಕ್ಷ ಎಚ್ಚರಿಕೆಯನ್ನ ಆ ಮೂಲಕ ರವಾನೆ ಮಾಡ್ತಿದ್ದಾರೆ. ಯಡಿಯೂರಪ್ಪ ವಿಚಾರ ಪ್ರಸ್ತಾಪ ಮಾಡಿ ಸಂದೇಶ ಕೊಟ್ಟಿದ್ದಾರೆ. ರಿಪಬ್ಲಿಕಾಣದಲ್ಲಿ ರೇಣುಕಾಚಾರ್ಯ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ.
ರಾಜ್ಯ ಬಿಜೆಪಿಯಲ್ಲಿನ ಭಿನ್ನಮತ ಈಗ ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪಿರ್ತಕ್ಕಂಥದ್ದು. ಒಂದು ಕಡೆ ರಾಜ್ಯಾಧ್ಯಕ್ಷನ ಬದಲಾವಣೆ ಆಗಲೇಬೇಕು ಅಂತ ಹೇಳಿ ಹೈಕಮಾಂಡ್ ಅಂಗಳಕ್ಕೆ ಹೋಗಿ ಪಟ್ಟಣ ಹಿಡಿದು ಕೂತಿದ್ದಾರೆ. ಮತ್ತೊಂದು ಕಡೆ ವಿಜೇಂದ್ರ ಅವರನ್ನು ಬೆಂಬಲಿಸಿ ಮಾಜಿ ಶಾಸಕರು 100ಕ್ಕೂ ಹೆಚ್ಚು ಮಾಜಿ ಶಾಸಕರು ವಿಜೇಂದ್ರ ಅವರಿಗೆ ಬೆನ್ನಿಗೆ ನಿಂತು ಈಗ ಯತ್ನಾಳ್ ಅವರ ಟೀಮ್ ಉಚ್ಚಾಟನೆಗೆ ಕೂಡ ಒಂದು ಆಗ್ರಹವನ್ನು ಮಾಡೋದಕ್ಕೆ ದೊಡ್ಡ ಮಟ್ಟದ ಸಭೆಯನ್ನು ಕೂಡ ಮಾಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಹಾಗೆಯೇ ಬಿ ಜೆ ಪಿಯಲ್ಲಿ ಆಗ್ತಾ ಇರೋದು ಏನು ಮತ್ತು ಸಭೆ ಯಾವ ರೀತಿ ಇರುತ್ತೆ, ಸಭೆಯಲ್ಲಿನ ಆಗ್ರಹಗಳೇನು, ಸಭೆ ಅಜೆಂಡಾಗಳೇನು, ಅದೆಲ್ಲರ ಕುರಿತಂತೆ ಮಾತಾಡೋದಕ್ಕೆ ನಮ್ಮ ಜೊತೆ MP ರೇಣುಕಾಚಾರ್ಯ ಅವರು ಇದ್ದಾರೆ. ಅವ್ರನ್ನೇ ಮಾತಾಡ್ತಾ ಹೋಗ್ತಾನೆ. ಸರ್ ನಮಸ್ತೆ. ಈಗ ದೆಹಲಿಯಲ್ಲಿ ಹೋಗಿ ಕೂತಿದ್ದಾರೆ ಒಂದು ಕಡೆಗೆ. ಅವ್ರು ನೋಡಿ ರಾಜ್ಯಾಧ್ಯಕ್ಷನ ಬದಲಾವಣೆ ಮಾಡಲೇಬೇಕು ಅಂತೇಳಿ, ನೀವು ರಾಜ್ಯಾಧ್ಯಕ್ಷನ ಉಳಿಸ್ಕೊಳ್ಬೇಕು ಅಂತ ಮುಂದಾಗ್ತಾ ಇದ್ದೀರಿ. ಏನಾಗ್ತಾ ಇದೆ, ಯಾರು ಏನಾಗುತ್ತೆ ಅಂತ ಮುಂದೆ? ವಿಜೇಂದ್ರ ರಾಜ್ಯಾಧ್ಯಕ್ಷ ಮಾಡಿದ್ದು ನಾವ್ಯಾರು ಅಲ್ಲ, ಅವ್ರು ಯಾರು ಡೆಲ್ಲಿಗೆ ಹೋದ್ರೆ ಯಾರೂ ಅಲ್ಲ. ಅವರು 5-6 ಜನ ಭಿನ್ನಮತೀಯರು. ಇದು ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆಗಿದ್ದಾಗಲೂ ಇದೇ ರೀತಿ ಪ್ರಯತ್ನ ಮಾಡಿದರು, ಅಧಿವೇಶನದ ಒಳಗೆ ಹೊರಗೆ. ಇವತ್ತು ವಿಜೇಂದ್ರನ ಅಧ್ಯಕ್ಷ ಮಾಡಿದ್ದು ನಾವ್ಯಾರು ಅಲ್ಲ, ಅವ್ರು ಯಾರೂ ಅಲ್ಲ. ರಾಷ್ಟ್ರೀಯ ನಾಯಕರು ಕರ್ನಾಟಕದಲ್ಲಿ ಹೀನಾಯವಾಗಿ, ಯಾಕಂದರೆ ಯಡಿಯೂರಪ್ಪನವ್ರನ್ನ 10ರಲ್ಲಿ ಇಳಿಸಿದಾಗ ಏನಾಯಿತು ಗೊತ್ತಿದೆ ರಾಷ್ಟ್ರೀಯ ನಾಯಕರಿಗೆ. 41-46 ಸೀಟಿಗೆ ಬಂದ್ವಿ, ಆಯ್ತಾ. ಅದಾದಮೇಲೆ 2021ರಲ್ಲಿ ಇಳಿಸಿದರು, ಮತ್ತೆ BJP ಏನಾಯಿತು, ಇಷ್ಟೆಲ್ಲ ಕಣ್ಮುಂದಿದೆ. ಯಡಿಯೂರಪ್ಪನವ್ರು 2017ರಲ್ಲಿ ಅಧ್ಯಕ್ಷ ಮಾಡಿದ್ರೆ ಇದೇ ರೀತಿ ಭಿನ್ನಮತ ಮಾಡಿ 105 ಸ್ಥಾನಕ್ಕೆ ಬಂದ್ವಿ. ಇವರು ಅರ್ಥ ಮಾಡ್ಕೊಳ್ಬೇಕು, ವಿಜೇಂದ್ರ ಅಧ್ಯಕ್ಷ ಆದಮೇಲೆ ಒಪ್ಕೋಬೇಕಲ್ಲ. ಅರೆ ವಿಜೇಂದ್ರ ಅಧ್ಯಕ್ಷನ ಒಪ್ಪಿಯಲ್ಲ ಅಂದರೆ ನೀನು ಅಧ್ಯಕ್ಷ ಆದ್ರೆ ಒಪ್ಕೋಬೇಕಾ? ಸಾಧ್ಯವೇ ಇಲ್ಲ. ಸಮಯಕ್ಕೆ ತಕ್ಕಂಗೆ ನಾಟಕ ಮಾಡ್ತಕ್ಕಂಥವ್ರು ನೀವು. ರಾಷ್ಟ್ರೀಯ ನಾಯಕರಿಗೆ ನಿಮ್ಮ ಯೋಗ್ಯತೆ ಗೊತ್ತಿದೆ. ಆ ಕರ್ನಾಟಕದಲ್ಲಿ ಭಿನ್ನಮತವನ್ನು ಹುಟ್ಟಾಕ್ತಾರೆ, ಇವರು ಹಾಳು ಮಾಡ್ತಾರೆ ಪಾರ್ಟಿ ಅಂತೇಳಿ ನಿಮಗೆ ಸಮಯವನ್ನು ಕೊಡೋದೂ ಇಲ್ಲ. ಯಡಿಯೂರಪ್ಪ ಅವ್ರನ್ನ ಒಂದು ವೇಳೆ ಕಡೆಗಣಿಸಿದ್ದೆ ಆದರೆ ಹೈಕಮಾಂಡ್ ನಾಯಕರು ಒಂದು ವೇಳೆ ಏನಾದ್ರೂ ಆ ರೀತಿ ಆಗಿದೆ ಆದರೆ ಪಕ್ಷದ ಮೇಲೆ ಯಾವ ರೀತಿ ಪರಿಣಾಮಗಳಾಗುತ್ತೆ ಅಂತ? ಯಡಿಯೂರಪ್ಪನವ್ರನ್ನ ಕಡೆಗಣಿಸೋ ಪ್ರಶ್ನೆನೇ ಇಲ್ಲ. ಸೂರ್ಯಚಂದ್ರ ಸತ್ಯನೋ ವಿಜೇಂದ್ರ ಅಧ್ಯಕ್ಷ ಮುಂದುವರಿತಾರೆ. ಇವ್ರು ಒಂದೇ ಅಜೆಂಡಾ, ಯಡಿಯೂರಪ್ಪನವ್ರು ವಿಜೇಂದ್ರ ಟೀಕೆ ಮಾಡಬೇಕು. ವಿಜೇಂದ್ರ ಹೆಂಗೆ ಬದಲಾವಣೆ ಮಾಡ್ತೀರಿ ನೋಡೋಣ, ತಾಕತ್ತಿದ್ರೆ ಮಾಡಿರಿ. ಹೈಕಮಾಂಡಿಗೆ ಸವಾಲು ಹಾಕಲ್ಲ ನಾನು. ವರಿಷ್ಠಿಗೆ ಗೊತ್ತಿದೆ, ರಾಜ್ಯದ ಅಧ್ಯಕ್ಷ ಆಗಿ ನಮ್ಮ ವರಿಷ್ಠರು ಮುಂದುವರಿಸ್ತಾರೆ. ಇವ್ರು ಯಾರದಲ್ಲ 4-5 ಜನ, ಇವರು ಬಂಡವಾಳ ಎಲ್ಲವೂ ಗೊತ್ತಿದೆ ನಮಗೆ. ನಾನು ಹೇಳ್ತೀನಿ, ವಿಜೇಂದ್ರ ಅಧ್ಯಕ್ಷ ಮುಂದುವರಿತಾರೆ. ಅವ್ರ ನೇತೃತ್ವದಲ್ಲಿ ಲೋಕಲ್ ಬಾಡಿ ಸೆಲೆಕ್ಷನ್ಗೆ ಹೋಗ್ತೀವಿ. ಮುಂದಿನ ವಿಧಾನಸಭೆ ಚುನಾವಣೆ ಅವ್ರ ನೇತೃತ್ವದಲ್ಲಿ ಹೋಗ್ತೀವಿ. 12ನೇ ತಾರೀಕು ಸಭೆ ನಿರ್ಣಯ ಮಾಡಿದ್ದೀವಿ. 100ಕ್ಕೂ ಹೆಚ್ಚು ಜನ ಮಾಜಿ ಸಚಿವರುಗಳು, ಮಾಜಿ ಶಾಸಕರುಗಳು, ವಿಧಾನ ಪರಿಷತ್ತಿನ ಮಾಜಿ ಸದಸ್ಯರುಗಳು ಸ್ಪರ್ಧೆ ಮಾಡಿದರು. ನಾವು ಸೇರ್ತೀವಿ. ಅಧ್ಯಕ್ಷ ಅಷ್ಟರೊಳಗೆ ಬಹುಶಃ ಸಿಹಿ ಸುದ್ದಿ ಬರುತ್ತೆ, ನೋಡೋಣ. ನಿಮ್ಮೆಲ್ಲ ಒಕ್ಕೋರಲ್ಲ ಶಾಸಕರೆಲ್ಲ ಏನಿದೆ ಮಾಜಿ ಶಾಸಕರು, ಅವ್ರ ನಿರ್ಧಾರ ಏನಾಗಿರುತ್ತೆ ಅಂತ ನೇರವಾಗಿ ನೋಡೋಣ. ನಾನು ನೇರವಾಗಿ ಹೇಳ್ತೀನಿ, ನಮ್ಮ ರಾಷ್ಟ್ರೀಯ ನಾಯಕರು ಯಾವುದೇ ಕಾರಣಕ್ಕೂ ಅವ್ರಿಗೆ ಗೊತ್ತಿದೆ ರಾಜ್ಯದಲ್ಲಿ ವಾತಾವರಣ ಏನಾಯ್ತು. 2023 ಚುನಾವಣೆ ಕಣ್ಮುಂದಿದೆ, 2013 ಚುನಾವಣೆ ಕಣ್ಮುಂದಿದೆ ನಮ್ಮ ರಾಷ್ಟ್ರೀಯ ನಾಯಕರಿಗೆ. ಅವ್ರಿಗೆಲ್ಲವೂ ಕರ್ನಾಟಕದ ಸಂಪೂರ್ಣ ಮಾಹಿತಿ ಇದೆ. ವಿಜೇಂದ್ರವರ ರಾಜ್ಯದ ಅಧ್ಯಕ್ಷ 100 ಮುಂದುವರಿಸ್ತಾರೆ. ಕ್ಯಾಮ್ರಾ ಪರ್ಸನ್ ಹರಿಪ್ರಸಾದ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಮನೆ ಒಂದು 3 ಬಾಗಿಲು ಅನ್ನುವಂಥ ಪರಿಸ್ಥಿತಿಯಲ್ಲಿ ಬಿಜೆಪಿ ಪಾಳಿಯ ಇದೆ. ಒಂದ್ ಕಡೆ ಯತ್ನಾಳ್ ಬಣ, ಮತ್ತೊಂದು ಕಡೆ ವಿಜೇಂದ್ರ ಬಣ, ಮತ್ತೊಂದು ಕಡೆ ತಟಸ್ಥ ಬಣ. ಈಗ ವಿಜೇಂದ್ರ ಬಣದವರು ಕೂಡ ಫುಲ್ ಆಕ್ಟಿವ್ ಆಗಿಬಿಟ್ಟಿದ್ದಾರೆ. ಯಾವಾಗ ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆಯ ವಿಚಾರ ಬಹಿರಂಗ ಆಯ್ತೋ, ಯತ್ನಾಳ್ ಅವರು ಯಾವಾಗ ಆಕ್ರೋಶ ಹೊರಹಾಕಿದ್ರು, ಆಗ ವಿಜೇಂದ್ರ ಅವರ ಪರವಾಗಿ ಬ್ಯಾಟ್ ಬೀಸೋದಕ್ಕೆ ರೇಣುಕಾಚಾರ್ಯ ಅವರು ಕೂಡ ಬಂದುಬಿಡ್ತಾರೆ. ಈಗ ರೇಣುಕಾಚಾರ್ಯ ಅವರು ಕೂಡ ರಿಯಾಕ್ಷನ್ ಕೊಟ್ಟಿದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಅದೇಗೆ ರಾಜ್ಯಾಧ್ಯಕ್ಷರ ಬದಲಾವಣೆ ಮಾಡ್ತಾರೆ, ನಾವು ನೋಡೇ ಬಿಡ್ತೀವಿ ಅಂತ ನೇರವಾಗಿ ಸವಾಲ್ ಹಾಕಿದ್ದಾರೆ. ರೆಬಲ್ಸ್ ನಾಯಕರಿಗೆ ರೇಣುಕಾಚಾರ್ಯ ನೇರ ಸವಾಲ್. ಹೈಕಮಾಂಡ್ಗೂ ಪರೋಕ್ಷ ಎಚ್ಚರಿಕೆಯನ್ನ ಆ ಮೂಲಕ ರವಾನೆ ಮಾಡ್ತಿದ್ದಾರೆ. ಯಡಿಯೂರಪ್ಪ ವಿಚಾರ ಪ್ರಸ್ತಾಪ ಮಾಡಿ ಸಂದೇಶ ಕೊಟ್ಟಿದ್ದಾರೆ. ರಿಪಬ್ಲಿಕ್ ಕನ್ನಡದಲ್ಲಿ ರೇಣುಕಾಚಾರ್ಯ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ರಾಜ್ಯ ಬಿಜೆಪಿಯಲ್ಲಿನ ಭಿನ್ನಮತ ಈಗ ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪಿರ್ತಕ್ಕಂಥದ್ದು. ಒಂದು ಕಡೆ ರಾಜ್ಯಾಧ್ಯಕ್ಷನ ಬದಲಾವಣೆ ಆಗಲೇಬೇಕು ಅಂತ ಹೇಳಿ ಹೈಕಮಾಂಡ್ ಅಂಗಳಕ್ಕೆ ಹೋಗಿ ಪಟ್ಟಣ ಹಿಡಿದು ಕೂತಿದ್ದಾರೆ. ಮತ್ತೊಂದು ಕಡೆ ವಿಜೇಂದ್ರ ಅವರನ್ನು ಬೆಂಬಲಿಸಿ ಮಾಜಿ ಶಾಸಕರು 100ಕ್ಕೂ ಹೆಚ್ಚು ಮಾಜಿ ಶಾಸಕರು ವಿಜೇಂದ್ರ ಅವರಿಗೆ ಬೆನ್ನಿಗೆ ನಿಂತು ಈಗ